ಗದಗ ಬಂದಿದ್ವಿ ಸರ್. ಫಸ್ಟ್ ಡೇ ಬಂದಿದ್ದು ಸರ್ 14ನೇ ತಾರೀಕು. ನೆಕ್ಸ್ಟ್ ಗೋಪಾಲ್ಪುರ ಬಂದಿದ್ರಲ್ಲಿ 20ನೇ ತಾರೀಕು. ಮುಂದೆ ನೆಕ್ಸ್ಟ್ 23, 27 ಹಿಂಗೆ ಅಕ್ಕನ ಬಳಗ ಹಂಗೆಲ್ಲ ಬಂದು ಈಗ ಆಲ್ರೆಡಿ ನಾವು ಈ SHPL ಕುಟುಂಬಕ್ಕೆ ಸೇರಿ ಭಾಳ ದಿನ ಏನಾಗಿಲ್ಲ. ಬಟ್ ಒಂದು ದೊಡ್ಡ ಕುಟುಂಬ ನಮ್ಗೆ ಸಿಕ್ಕೈತೆ ಅಂತ ಹೇಳಕ್ಕೆ ನಾನು ಭಾಳ ಖುಷಿ ಮತ್ತು ಹೆಮ್ಮೆ ಅನಿಸ್ತೈತಿ. ಯಾಕಂದ್ರೆ ನಮ್ಗೆ ಒಂಥರ ಲೋನ್ಲಿನೆಸ್ ಫೀಲ್ ಆಗ್ತಿತ್ತು ಸರ್ ಜಾಸ್ತಿ. ಆದರೆ ಈ ಕುಟುಂಬಕ್ಕೆ ಬಂದಾಗಿಂದ ಒಂದು ದೊಡ್ಡ ಟೀಮ್ ಸಿಕ್ಕ ಒಂದು ಭಾಳ ಒಂಥರ ಸ್ಟ್ರೆಂತ್ ಫೀಲ್ ಆಗ್ತೈತೆ ಸರ್ ನಮ್ಗೆ. ಯಾವಾಗಾದ್ರೂ ಏನೋ ಪ್ರಾಬ್ಲಮ್ ಇದ್ರೆ ಹೇಳ್ಕೊಳಕ್ಕೆ ಮಾಡಕ್ಕೆ ಒಂದು ದೊಡ್ಡ ಗ್ರೂಪ್, ನಮ್ಮ ಫ್ರೆಂಡ್ಶಿಪ್ ಗ್ರೂಪ್ ಸಿಕ್ಕಂಗೆ ಅನಿಸ್ತು. ಆಮೇಲೆ ಇವತ್ತಿಂದ ಕಾನ್ಸೆಪ್ಟ್ ಏನೈತಲ್ಲ, ಇದು ಪ್ರಾಡಕ್ಟ್ ಯೂಸ್ ಮಾಡೋದಾಗಲಿ 100% ನಮ್ಮನ್ಯಾಗೆಲ್ಲ 100% ಪ್ರಾಡಕ್ಟ್ ಯೂಸ್ ಮಾಡೋದು ಸರ್. ಸೆಲ್ಫ್ ಅದ್ರದ್ದು ರಿಸಲ್ಟ್ ನೋಡಿದ್ವಿ ಅಂದ್ರೆ ನಮ್ಗೆ ಬೇರೆದವ್ರಿಗೆ ಹೇಳಕ್ಕೆ ಕಾನ್ಫಿಡೆನ್ಸ್ ಫುಲ್ 100% ಕಾನ್ಫಿಡೆನ್ಸ್ ಇರ್ತೈತಿ. ನೆಕ್ಸ್ಟ್ ಇವೆಂಟ್ ಎಲ್ಲ ಅಟೆಂಡ್ ಆಗತ್ತೀವಿ. ಒಂದೊಂದು ಸಲ ಬ್ಯಾಸ್ ಆಗಿರ್ತಿತ್ತು ಸರ್. ಬಟ್ ನಿನ್ನೆ ಮನೆ ದೇವ್ರಿಗೆ ಹೋಗಿ ಬಂದಿದ್ದೀವಿ ಕೊಂಡಾಡಿರೋ ನನಗೆ ಅಮಾಸಿದ. ಮೊನ್ನೆ 30ನೇ ತಾರೀಕು ಸರ 1 ಗಂಟೆಗೆ ಹೋಗ್ಯವ್ರಿ. ಮುತ್ತು ಸರ್ ಕುಕ್ಕರ್ಗೆ ಇಟ್ಟೆಲ್ಲ ಊಟ ಮಾಡೋದು 2 ಗಂಟೆಗೆ ಇತ್ತು ರೀ. ಹಂಗಾಗಿ ಕಂಟಿನ್ಯೂಸ್ ಇದಾಗಿತ್ತಲ್ಲ, ಆದ್ರೂ ಒಮ್ಮೆ ಬ್ಯಾಸ್ ಆದ್ರೂ ಈಗ ಬಂದ್ರೆ ಎಷ್ಟೆಲ್ಲ ಯೂಸಸ್ ಇರ್ತೈತಿ ಅಂತ ಚಿಕ್ಕೋಡಿಗೆ ಹೋಗುಂದ್ರೂ ಹಂಗಾಗಿತ್ತು ರೀ. ಯಾಕಂದ್ರೆ 9K ಮಾಡ್ಕೊಂಡು ಸ್ವಲ್ಪ ಹೈರಾಣ ಆಗ್ಬಿಟ್ಟಿದ್ವಿ. ಆಮೇಲೆ ನೆಕ್ಸ್ಟ್ ಡೇನ ಚಿಕ್ಕೋಡಿಗೆ ಹೋಗೋದಿತ್ತು ರೀ. ಹಿಂಗಾಗಿ ಸ್ವಲ್ಪ ನಮ್ಮಿಂದ ಟೈಮ್ ಒಂದಿತ್ತು ಲೇಟ್ ಆಗೈತಿ. ಬಟ್ ನೆಕ್ಸ್ಟ್ ಮೂಮೆಂಟಿನ ಪಂಕ್ಚುಯಲ್ ಆಗಿ ಬರ್ತೈತೆ ಸರ್. ಅದಂತೂ ಪ್ರಾಮಿಸ್ ಮಾಡ್ತೀನಿ ಅದರಿಂದ. ಅಂದ್ರೆ ಹೊರಗೆ ಹಾಕ್ಸ್ಕೊಳ್ಳೋದಿಲ್ಲ ರೀ. ಆಮೇಲೆ ಇನ್ನೊಂದು ಮತ್ತು ನಮ್ಮಿಂದ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಸಾರಿ ಕೇಳ್ತೀವಿ. ಇನ್ನೊಂದು ನೆಕ್ಸ್ಟ್ ಇವತ್ತು ಅದು ಟ್ರೀ ಸರ್, ಟ್ರೀ ಬಗ್ಗೆ ಅದನ್ನು ಐಡಿಯಾ ಇಟ್ಕೋಬೇಕು ಅನ್ನೋದು ಇವತ್ತು ತಿಳ್ಕೊಂಡಿವಲ್ಲ ಸರ್. ಅದು ಭಾಳ ಖುಷಿ ಆಯ್ತು. ಅದು ಮೇನ್ ಐತೆ ಸರ್ ನಮ್ಗೆ. ನಾವು ನೆಕ್ಸ್ಟ್ ಇದ್ರೊಳಗೆ 100% ವರ್ಕ್ ಮಾಡೋರಲ್ಲ, ಹಾಗಾಗಿ ನಮ್ಗೆ ಅದು ಭಾಳ ಹೆಲ್ಪ್ಫುಲ್ ಆಗ್ತದೆ. ಇವತ್ತಿಂದ ಯಾವುದೋ ಒಂದು ಸಣ್ಣ ಕೂದಲಿಯಷ್ಟು ಆದ್ರೂ ಸಬ್ಜೆಕ್ಟ್ ಇದ್ರು ಅದು ಫುಲ್ ಎಲ್ಲದಕ್ಕೂ ನಮ್ಮ ಮುಂದೆ ಫ್ಯೂಚರ್ ಡೇಸ್ಗೆ ನಮ್ಮ ಸಂಬಂಧ ಅಂತ ಮಾಡ್ಯಾರ ಸರ್. ಪಾಪ ಅವ್ರಿಗೆ ನಾವು ಭಾಳ ಚಿರಋಣಿಯಾಗಿರ್ಬೇಕು. ಮತ್ತು ಮೇಡಮ್ ಅವ್ರದ್ದು ಊಟನೂ ಅಷ್ಟು ಮುಷ್ಟಾನ ಭೋಜನ ಇತ್ತು. ಅವ್ರಿಗೆ ಭಾಳ ಥ್ಯಾಂಕ್ಸ್ ರೀ. ಭಾರಿ ನಿಮ್ಗೆ ಎಲ್ಲರ ಪರವಾಗಿ ಇವತ್ತು ದೊಡ್ಡ ಅನ್ನಪೂರ್ಣೇಶ್ವರಿ ನೀವು. ಅಮ್ಮ ಮಮ್ಮಿಯರಿಗೂ ಥ್ಯಾಂಕ್ಸ್ ರೀ. ಮತ್ತು ಎಲ್ಲರಿಗೂ ಪಾಪ ಇಷ್ಟು ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡಿ ನಮ್ಗೆ ಯಾರೋ ಒಬ್ರು ಬರತ್ತಾರ ಅಂದ್ರೆ ಕಿರಿಕಿರಿ ಅನಿಸ್ತಿರ್ತೈತಿ. ಬಟ್ ಇಷ್ಟೆಲ್ಲಾನು ಎಲ್ಲರ ಮುಂದೂ ಇದನ್ನ ಮಾಡ್ಕೊಂಡು ಮನೆಯೊಳಗೆ ಇರ್ತದೆ. ನಮ್ಗೆ ಬೇರೆ ಹೊರಗೆಲ್ಲೋ ಮೀಟಿಂಗ್ ಮಾಡೋದೇನು ದೊಡ್ಡಾಗೋದಲ್ಲ. ಬಟ್ ಇಲ್ಲಿ ಮಾಡೋದು ನಮ್ಮ ಸಂಬಂಧ ಎಲ್ಲ ಇಷ್ಟು ನಮ್ಗೆ ಎಜುಕೇಟ್ ಮಾಡಿ ನಮ್ಗೆ ಒಂದು ದಾರಿ ಭವಿಷ್ಯದ GPS ಸುಗಮವಾದ ದಾರಿಯನ್ನು ತೋರಿಸ್ಕೊಟ್ಟಿದ್ದಕ್ಕೆ ಸರ್ ಮುಖಂಡೋಡ್ ಸರ್ಗೆ